ತಾಲೂಕಿನ ಬಿದಲೂರಿನ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ತಮ್ಮಯ್ಯ ಅವರ ತೋಟದ ಮನೆಯ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆವತಿ ಶಕ್ತಿ ಕೇಂದ್ರ ಹೋಬಳಿ ಮಟ್ಟದ ವಿಶೇಷ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಹಲವು ಮುಖಂಡರು ಸೇರ್ಪಡೆಯಾಗಿದ್ದು ಆವತಿ ಶಕ್ತಿ ಕೇಂದ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಮಾತನಾಡಿದ ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜನರ ಮತವನ್ನ ಪಡೆಯಲು ಜವಾಬ್ದಾರಿಯುತವಾಗಿ ಕಾರ್ಯ ಸಂಘಟನೆ ಮಾಡಿ ಚುನಾವಣೆ ಬಂದರೂ ಬರದಿದ್ರೂ ಸದಾ ಜನಸೇವೆ ಮತ್ತು ದೇಶದ ಸೇವೆಗಾಗಿ ಸಿದ್ಧರಾಗಿರಿ. ಜನರ ಮತವನ್ನ ಕದಿಯಬೇಡಿ. ಮತ ನೀಡುವ ಜನರ ಹೃದಯವನ್ನ ಗೆಲ್ಲಿ. ಆ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಗೆದ್ದೇ ಗೆಲ್ಲಬೇಕು ಎಂಬ ಅತಿಯಾಸೆ ಇಲ್ಲ. ಆದರೆ ದೇಶ ಸೇವೆಗಾಗಿ ನಾವು ಸಬಲರಾಗಲು ಗೆಲುವು ಅಗತ್ಯ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ಗೂಂಡಾಗಿರಿ ಸರ್ಕಾರ. ಅವರದ್ದೇನಿದ್ರು ಬ್ಯಾಲೆಟ್ ಪೇಪರ್ ಇದ್ದಾಗ ಗೆಲುವು. ಇವಿಎಂ ಮಿಷಿನ್ ಬಂದಾಗಿನಿಂದ ಪ್ರಾಮಾಣಿಕ ಗೆಲುವು ಬಿಜೆಪಿ ಪಕ್ಷದಾಗಿದೆ. ಪಕ್ಷದ ಯಾವುದೇ ಅಭ್ಯರ್ಥಿಯನ್ನ ಆರಿಸಲಿ ಮುಕ್ತ ಮನಸ್ಸಿನಿಂದ ಸಹಕಾರ ನೀಡಿ. ಈ ಬಾರಿ ದೇವನಹಳ್ಳಿಯಲ್ಲಿ ಬಿಜೆಪಿಯ ಕಮಲ ಅರಳಲೇಬೇಕು ಎಂದು ಮಾತನಾಡಿದರು. ಮಂಡಲದ ಅಧ್ಯಕ್ಷರಾದಂತ ಅಂಬರೀಶ್ ಗೌಡ್ರೆ, ಮಾಜಿ ಶಾಸಕರಾದಂತ ನಾಗರಾಜ್ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರಾದಂತ ಕೇಶವರೇ, भारतीय जनता पार्टी की भारतीय जनता पार्टी ಹಂಗೆ ನಿಂತ್ಕೊಳ್ರಿ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಬರ್ರಿ. ಕಾರ್ಯದರ್ಶಿಗಳಾಗಿ ಬರಬೇಕು. ಸಮಯದ ಅಭಾವ ಇರುವುದರಿಂದ ಬೇಗ ಹಾಗೂ ಅಶೋಕ್ ಕೃಷ್ಣಾಪುರ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಶಿಕುಮಾರ್ ಅನಿಘಟ್ಟ, ಶಶಿಕುಮಾರ್, ಅಶೋಕ್ ಕಾರ್ಯದರ್ಶಿ. ಇದೇನು ನಗರ ಅಲ್ಲಲ್ಲ, ಇರ್ತಾರೆ. ಸೊ ಇದನ್ನು ತಾವು ಪ್ರೂವ್ ಮಾಡಿದ್ದೀವಿ. ಇನ್ನೂ ಅನೇಕ ಮುಖಂಡರುಗಳು ಬರಬೇಕಾಗಿತ್ತು. ಅನಿಸಿದ್ರೆ ಖಂಡಿತ ಚುನಾವಣೆ ಮಾಡಲ್ಲ. ಅದು ಯಾವುದೇ ಪಕ್ಷ ಆಗಿರ್ಬೋದು, ನಮ್ದೂ ಆಗಿದೆ. ಒಬ್ಬರ ಬಗ್ಗೆ ಮಾತಾಡುವಾಗ ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಮಾತಾಡಬಾರ್ದು, ಆತ್ಮವಂಚನೆ ಆಗತ್ತೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ನೇರ 294. ಈಗ ಎಷ್ಟು ಮಾಡಿದ್ದೀರಿ? 268 ಆಗಲೇ ಆಗ್ಬಿಟ್ಟಿದೆ. ಇನ್ನು ಅತಿ ಕಡಿಮೆ ಆಗಬೇಕು. BLA 2ಗಳು ಸ್ನೇಹಿತರು ಅಂತ ನೋಡಬೇಡಿ, ನನ್ನ ಸಂಬಂಧದವರು ಅಂತ ನೋಡಬೇಡಿ, ನನ್ನ ಜಾತಿಯವರು ಅಂತ ನೋಡಬೇಡಿ. ಪಕ್ಷದ ನಿಷ್ಠಾವಂತರು ಅಂತ ಅಷ್ಟೇ ಮಾಡಿ. ಯಾಕೆ ಗೊತ್ತಾ? ಇಟ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದಿ ಎಲೆಕ್ಷನ್ ಅರೇಂಜ್ಮೆಂಟ್. ಎಲೆಕ್ಷನ್ ಮಾಡಬೇಕಂತಂದ್ರೆ ತಾನು ಬಹಳ ಗಟ್ಟಿಯಾಗಿರ್ಬೇಕು, ಪಕ್ಷದ ಬಗ್ಗೆ ಬದ್ಧತೆ ಇರಬೇಕು, ಆ ಪ್ರಾಂತ್ಯದ ಬಗ್ಗೆ ಅರಿವಿರಬೇಕು, ಪ್ರತಿಯೊಬ್ಬರ ಮುಖ ಚೇರಿ ಆತನಿಗೆ ಗೊತ್ತಿರಬೇಕು.